ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಔರಾದ್ ತಾಲೂಕಿನ ವಿಜಯನಗರ ತಾಂಡದಲ್ಲಿ ಬಚ್ಚಿಟ್ಟಿದ್ದ 7 ಕೆಜಿ ಗಾಂಜಾವನ್ನು ಪೊಲೀಸ್ ಶ್ವಾನ ದೀಪ ಪತ್ತೆ ಹಚ್ಚಿದೆ. ಮಾರಾಟ ಮಾಡಲು ಹುಲ್ಲು ಮತ್ತು ಮಣ್ಣಿನಲ್ಲಿ ಗಾಂಜಾವನ್ನು ಆರೋಪಿಗಳು ಹೂತಿಟ್ಟಿದ್ದರು. ಆದರೆ ಆರೋಪಿ ಬಚ್ಚಿಟ್ಟಿದ್ದ ಸ್ಥಳ ಗುರುತಿಸಿ ಗಾಂಜಾವನ್ನು ಪೊಲೀಸ್ ಶ್ವಾನ ಪತ್ತೆ ಹಚ್ಚಿದೆ. ಡಾಬರ್ ಮ್ಯಾನ್ ತಳಿಯ 6.5 ವರ್ಷದ ದೀಪ ಪೊಲೀಸ್ ಶ್ವಾನವಾಗಿದ್ದು ಗಾಂಜಾವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಆರೋಪಿಯು ನೆರೆ ರಾಜ್ಯದಿಂದ ಗಾಂಜಾ ತಂದು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಎಂದು ತಿಳಿದು ಬಂದಿದ್ದು ಪ್ರಕರಣ ಕುರಿತು ಸಂತೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಕರೆ. ಬೀದರ್ನಲ್ಲಿ ಬಂದ್ಗೆ ನಿರಸ ಪ್ರತಿಕ್ರಿಯೆ ದೊರೆತಿದ್ದು ಬೀದರ್ ಕೇಂದ್ರೀಯ ನಿಲ್ದಾಣದಲ್ಲಿ ಎಂದಿನಂತೆ ಸಂಚಾರ, ಜನರ ಓಡಾಟವಿದ್ದು ಎಂದಿನಂತೆ ಆಟೋ, ಬಸ್ ಸಂಚಾರ ಇದ್ದವು. ಆದರೆ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜಿತ ಮಾಡಲಾಗಿತ್ತು. ಆಸ್ತಿ ಕಲಹದಿಂದಾಗಿ ತಮ್ಮನಿಂದಲೇ ಅಣ್ಣನ ಭೀಕರ ಕೊಲೆ ನಡೆದಿದೆ. ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಡೊಣಗಾಂವ್ ಎಂ ಗ್ರಾಮದಲ್ಲಿ ಘಟನೆ ಜರುಗಿದ್ದು 70 ವರ್ಷದ ಅಶೋಕ್ ಜಾಧವ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಮೃತ ಅಶೋಕ್ನನ್ನು ಆತನ ಸಹೋದರ ರಮೇಶ್ ಜಾಧವ್ ಹಾಗೂ ಆತನ 2 ಮಕ್ಕಳು ಕೊಡಲಿಯಿಂದ ಕೊಚ್ಚಿ ಕೊಲೆಗೈದಿದ್ದಾರೆ. ಆರೋಪಿಗಳಾದ ತಂದೆ ರಮೇಶ್ ಜಾಧವ್ ಹಾಗೂ ಮಗ ಭರತ್ನನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದು ಇನ್ನೋರ್ವ ಆರೋಪಿ ರಮೇಶ್ ಜಾಧವ್ ಮಗ ಹರೀಶ್ ಎಂಬಾತ ಪರಾರಿಯಾಗಿದ್ದಾನೆ. 7 बजे ನಮ್ಮ ಕಾಕಾ ಅವ್ರ ಯಾರ ಮಗ ಆಗಿ ಪಿತಾಜಿಗೆ ಖಾಸ್ ಮಾಡಿದು ನಂಗೆ ಕೈಗೆ ಹಾಕ್ತಾರೆ ಕೊಡಲಿ ಅವ್ರ ಸೈಲ್ ಹೊಡೆದವು. ಇನ್ನು ಇದು ಕಾರಣ ಏನಂದ್ರೆ ಹೊಲ ಅಪ್ಪಂದು ಹೊಲ ಸತ್ತನಿಲ್ಲ ಅವ್ರದ್ದು ಅವನ ಹೆಸ್ರ ಮೇಲೆ ಮಾಡಿಕೊಟ್ಟನು. ಅವ್ರ ಸಲಕ್ಕೆ ಹೊಡೆದವು ನಮ್ಮ ಕಾಕಾ ಪಾಟೀಲ್ ರಮೇಶ್ ನಾಗರಾವ್ ಪಾಟೀಲ್. ಅದು ಜಗಳ ಅಂದ್ರೆ 30-35 ವರ್ಷ ಐತಿ. ಅದ ಹೊಡೆದಾರೆ ಕೊಡಿ ಅವ್ರ ಸೈಲ್ ಹೊಡೆದಾರೆ. ರಮೇಶ್ ಪಾಟೀಲ್ ಅವನದು 2 ಮಗ ಆಗ ಹೊಡೆದ ಮಗ ಇದ್ದ ಅಶೋಕ್ ಪಾಟೀಲ್ ಮಗ ಕೊಟ್ಟಿದೆ. ನನ್ನ ಮುಂದೆ ಆಗಿಂದ ಎಲ್ಲ ಬಿಡ್ಸಕ್ಕೆ ಹೋಗಿದ್ದೆವು ನಂಗೆ ಹೊಡೆದ. ಬಿಡ್ಸಕ್ಕೆ ಹೋದ್ರು ಗೋಡೆಲಿ ಹೊಡೆದವು ಮನೆಗೆ. ಇಂದು ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದರೂ ಸಹ ಬೀದರ್ನಲ್ಲಿ ಮಹಾರಾಷ್ಟ್ರ ಬಸ್ ಎಂದಿನಂತೆ ಓಡಾಟ ನಡೆಯುತ್ತಿವೆ. ಮಹಾರಾಷ್ಟ್ರದ ಉದ್ಗಿರ್ನಿಂದ ತೆಲಂಗಾಣದ ಹೈದರಾಬಾದ್ಗೆ ಸಂಚರಿಸುವ ಬಸ್ ಬೀದರ್ನ ಮಾರ್ಗವಾಗಿ ಹೈದರಾಬಾದ್ಗೆ ತೆರಳಿತ್ತು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ ಪೊಲೀಸರು ಬೀದರ್ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಗಡಿಯವರೆಗೆ ಬಸ್ ಜೊತೆ ತೆರಳಿ ಪ್ರತಿಭಟನಾಕಾರರಿಂದ ಬಸ್ ಮೇಲೆ ದಾಳಿ, ಹಲ್ಲೆ ಆಗದಂತೆ ತಡೆಯಲು ಮುಂಜಾಗ್ರತೆ ಕ್ರಮ ವಹಿಸಿದರು. ಎಂಇಎಸ್ ಪುಂಡರು ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕನ ಮೇಲೆ ಮಾಡಿದ ಹಲ್ಲೆ ಖಂಡಿಸಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಬೀದರ್ ನಗರದಲ್ಲಿ ರ್ಯಾಲಿಯನ್ನು ಹಮ್ಮಿಕೊಂಡು ಕರ್ನಾಟಕದಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆ ನಿಷೇಧ ಪಡಿಸಬೇಕೆಂದು ಆಗ್ರಹಿಸಲಾಯಿತು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ ಮೂಲಕ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಶಿವಾಜಿ ವೃತ್ತದಲ್ಲಿ ಕೆಲಕಾಲ ಧರಣಿ ಕೂತು ಪ್ರತಿಭಟನಾಕಾರರು ಮಹಾರಾಷ್ಟ್ರದ ಪುಂಡರು ಮತ್ತು ಮಹಾರಾಷ್ಟ್ರದ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಎಂಇಎಸ್ ಪುಂಡರು ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕನ ಮೇಲೆ ಬಸ್ಗಳಿಗೆ ಮಸಿ ಬಳಿದು ಅವಮಾನಿಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಬೀದರ್ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಗ್ರಾಮದಲ್ಲಿ ಎದುರಾಗುವ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ವಿಫಲವಾದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕುಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯಕ್ಲೂರ್ ಗ್ರಾಮದಲ್ಲಿ ಜರುಗಿದೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಗನ್ನಾಥ್ ದೊಮ್ಮೆ, ಕಲ್ಯಾಣರಾವ್ ಮೂಡ್ವೆ, ತುಳಸಿರಾಮ್ ಕಾಂಬಳೆ ಹಾಗೂ ಮಹಿಳಾ ಸದಸ್ಯರು ಕುಟುಂಬಸ್ಥರಾದ ದೇವೇಂದ್ರ ಸಿಂಧೆ, ಸಂಜೀವ್ಕುಮಾರ್ ದೊಮ್ಮೆ, ಮಲ್ಲಿನಾಥ್ ಮಾಲಿ ಪಾಟೀಲ್ ಎನ್ನುವರಿಗೆ ಗ್ರಾಮಸ್ಥರು ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ವಾರಕ್ಕೊಮ್ಮೆ ಸಹ ಕುಡಿಯುವ ನೀರು ಸಿಗುತ್ತಿಲ್ಲ, ನೀರಿನ ಸಮಸ್ಯೆ ಬಗೆಹರಿಸಲು ಸದಸ್ಯರು ಕಾಳಜಿ ವಹಿಸುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಹುಣಸೂರು ನೂತನ ತಾಲೂಕು ಎಂದು ಘೋಷಣೆಯಾಗಿ 7 ವರ್ಷ ಪೂರ್ಣವಾದರೂ ಅಭಿವೃದ್ಧಿ ಕಾಣದೆ ಮೂಲಸೌಕರ್ಯಗಳಿಲ್ಲದೆ ಬಳಲುತ್ತಿದೆ.
2018ರಲ್ಲಿ ಬೀದರ್ ಜಿಲ್ಲೆಯ ಹುಲ್ಸೂರು ಹೊಸ ತಾಲೂಕು ಎಂದು ಕೇಂದ್ರ ಘೋಷಣೆಯಾಗಿದೆ. ಆದರೆ ಹುಲ್ಸೂರು ತಾಲೂಕು ಪರಿಪೂರ್ಣ ತಾಲೂಕವಾಗಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ. ಹುಲ್ಸೂರು ತಾಲೂಕು ಪರಿಪೂರ್ಣ ತಾಲೂಕವಾಗಬೇಕಾದರೆ 2009ರ ಎಂಬಿ ಪ್ರಕಾಶ್ ಆಯೋಗದ ವರದಿಯಂತೆ 62 ಹಳ್ಳಿಗಳನ್ನು ಸೇರ್ಪಡೆಗೊಳಿಸಿ ಭಾಲ್ಕಿ ತಾಲೂಕಿನ 16 ಗ್ರಾಮಗಳನ್ನು ಹುಲ್ಸೂರು ತಾಲೂಕಿಗೆ ಸೇರಿಸಬೇಕು. ಈ ಕುರಿತು ಈಗಾಗಲೇ ಫೆಬ್ರವರಿ 3, 2023ರಲ್ಲಿ ಗೆಜೆಟ್ ತಯಾರಿಸಲಾಗಿದೆ. ಆದರೆ ಗೆಜೆಟ್ ತಯಾರಿಸಿ 2 ವರ್ಷಗಳಾದರೂ ಸಾಯಿಗಾಂವ್ ವಲಯದ 16 ಗ್ರಾಮಗಳು ಸೇರ್ಪಡೆಯಾಗಿಲ್ಲ. ಕೂಡಲೇ ಹುಲ್ಸೂರು ತಾಲೂಕಿಗೆ ಈ ಗ್ರಾಮಗಳು ಸೇರಿಸಬೇಕು, ಇಲ್ಲದಿದ್ದರೆ ಸ್ಥಳೀಯರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಹುಲ್ಸೂರು ತಾಲೂಕು ಆಗ್ಯದ, ನಾಲ್ಕು ಅಷ್ಟೇ ತಾಲೂಕು ಆಗ್ಯದ. ನಮ್ಮ ಬೇಡಿಕೆಗಳು ಹೇಳಿವೆ. ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2025 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:35ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್, ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು STO ಆಫೀಸ್, ಅದು ಭೀ ನಾಲ್ಕು ಅಷ್ಟೇ ಆಫೀಸ್ಗಳು. ಇದಕ್ಕೆ 62 ಹಳ್ಳಿಗಳು MB ಪ್ರಕಾರ ತೆಗೆದು ವರದಿ ಪ್ರಕಾರ 62 ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್, 833 ಚದರ ಕಿಲೋಮೀಟರ್ ಏರಿಯಾ ಮಾಡಬೇಕು. ಈಗ ಗೆಜೆಟ್ ಆಗೈತಿ 16 ಹಳ್ಳಿಗಳದು. ಗೆಜೆಟ್ ಮಾಡಿ ಗೆಜೆಟ್ ನಾಲ್ಕು ಅಷ್ಟೇ ಅದ. ಗೆಜೆಟ್ ಆಗ ಉಳ್ತಾವೆ ಸಾಕು. 16 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. ಅದು ನಾಲ್ಕು ಅಷ್ಟೇ. ಅದು ಇಲ್ಲಿವರೆಗೆ ಇಂಪ್ಲಿಮೆಂಟೇಷನ್ ಆಗಿಲ್ಲ. 18 ಹಳ್ಳಿಗಳದು ತಾಲೂಕದ ಬೇಡಿಕೆ ಏನಿರ್ತೈತೆ ಆತ್ಮಹತ್ಯೆ ಮಾಡ್ಕೋಬೋದು ಪಕ್ಕ. 30 ಥರ ಬಂತು, ಏನೋ ವರದಿ ಸರ್ಕಾರದಿಂದ ಏನೋ ಸ್ಪಂದನೆ ಮಾಡಿದ್ರು ಅಂದ್ರೆ ಬಿಡ್ತೇವೆ. ಇಲ್ಲಾಂದ್ರೆ ಪೆಟ್ರೋಲ್ ಹಾಕ್ಕೊಂಡು ಅಥವಾ ಏನೇ ಮಾಡ್ಕೊಂಡು ರೂಢ ಹಾಕ್ಕೊಂಡು ಸತ್ತೋಗ್ತೇವೆ. ಸಾಕಾಗ್ಯದ. ಇಲ್ಲಿವರೆಗೆ ಹೋರಾಟ ಮಾಡಿ ಸಾಕಾಗ್ಯದ. ಬೀದರ್ ನಗರ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಶುಕ್ರವಾರ ಗುಡುಗು ಸಹಿತ ಮಳೆಯಾಗಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 4:30ರ ತನಕ ಗುಡುಗು ಸಹಿತ ಸಾಧಾರಣ ಮಳೆಯಾಗಿದ್ದು ತಾಪಮಾನದಲ್ಲಿ ಭಾರಿ ಇಳಿಕೆಯಾಗಿದೆ. ವಾತಾವರಣ ಸಂಪೂರ್ಣ ತಂಪಾಗಿದೆ. ಬಿಸಿಲಿನಲ್ಲಿ ಕಂಗೆಟ್ಟಿದ್ದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಸಾಧಾರಣ ಪ್ರಮಾಣದ ಬಿಸಿಲು ಇದ್ದು ಮಧ್ಯಾಹ್ನದ ನಂತರ ದಟ್ಟ ಕಾರ್ಮೋಡ ಕವಿದು ವರ್ಷಧಾರೆಯಾಗಿದೆ. ಜಿಲ್ಲೆಯ ಬಸವಕಲ್ಯಾಣ, ಚುಡುಗುಪ್ಪ, ಹುಮ್ನಾಬಾದ್, ಹುಲ್ಸೂರಿನಲ್ಲಿ ಗುರುವಾರ ತಡರಾತ್ರಿ ಸಾಧಾರಣ ಮಳೆಯಾಗಿದೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ವರ್ಷದ ಮೊದಲ ಮಳೆ ಪ್ರವೇಶಿಸಿದೆ. ಶನಿವಾರ ಮಾರ್ಚ್ 22ರಂದು ಅಂದರೆ ಇಂದು ಕೂಡ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೀದರ್ ನಗರದ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದಲ್ಲಿ 2025-26ನೇ ಸಾಲಿನ ಪ್ರವೇಶಕ್ಕಾಗಿ ಏಪ್ರಿಲ್ 6ರಂದು ಪ್ರವೇಶ ಪರೀಕ್ಷೆ ಏರ್ಪಡಿಸಲಾಗಿದೆ. ನಗರದ ಮೈಲೂರು ಕ್ರಾಸ್ ವಿದ್ಯಾನಗರ ಕಾಲೋನಿ ಡಾ ಚನ್ನಬಸವ ಪಟ್ಟದೇವರು ಪ್ರವಾಸದ ನಿಲಯದಲ್ಲಿ ಅಂದು ಬೆಳಗ್ಗೆ 10 ಗಂಟೆಗೆ ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಅತಿ ಹೆಚ್ಚು ಅಂಕ ಪಡೆಯುವ 20 ಹೆಣ್ಣು ಮಕ್ಕಳಿಗೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ಜೊತೆಗೆ ವಸತಿ ಮತ್ತು ಪ್ರಸಾದದ ಉಚಿತವಾಗಿ ಕಲ್ಪಿಸಲಾಗುತ್ತದೆ. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ ನಮಸ್ಕಾರ.